ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಜಿಟಿ ದೇವೇಗೌಡ ವಿರುದ್ಧ ಇದ್ದಂತಹ ರೆಬಲ್ಸ್ ಮತ್ತೆ ಜೆಡಿಎಸ್ ಸೇರ್ಪಡೆ ಆಗ್ತಾ ಇರುವಂತದ್ದು. 2023ರಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿದಂತಹ ಪಕ್ಷವನ್ನ ತೋರಿಸಿದಂತಹ ರೆಬಲ್ಸ್ ಮಾವಿನಹಳ್ಳಿ ಸಿದ್ದೇಗೌಡ, ಮಾದೇಗೌಡ, ಬೆಳವಾಡಿ ಶಿವಮೂರ್ತಿ, ಬೀರಿಹುಂಡಿ ಬಸವಣ್ಣ, ಕೆಂಪನಾಯಕ ಮತ್ತೆ ಜೆಡಿಎಸ್ ಸೇರ್ಪಡೆ ಆಗ್ತಾರೆ. ಆಲ್ರೆಡಿ ಮಾವಿನಹಳ್ಳಿ ಸಿದ್ದೇಗೌಡ ಜೊತೆಗೆ ದಳಪತಿಗಳು ಚರ್ಚೆಯನ್ನು ಕೂಡ ಮಾಡ್ತಾ ಇರುವಂತದ್ದು. ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾದೇಗೌಡ ಕೂಡ ಮರಳಿ ಜೆಡಿಎಸ್ನಿಂದಲೇ ಇದೀಗ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿದ್ದಂತಹ ಮಾದೇಗೌಡ, ಮೈಸೂರು ಮೇಯರ್ ಆಗಿದ್ದಂತಹ ಮಾದೇಗೌಡ ಪತ್ನಿ ರುಕ್ಮಿಣಿ ಆಲ್ರೆಡಿ ಮಾವಿನಹಳ್ಳಿ ಸಿದ್ದೇಗೌಡ ಜೊತೆಗೆ ದಳಪತಿಗಳು ಚರ್ಚೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮಾವಿನಹಳ್ಳಿ ಸಿದ್ದೇಗೌಡ, ಮಾದೇಗೌಡ, ಬೆಳವಾಡಿ ಶಿವಮೂರ್ತಿ, ಬೀರಿಹುಂಡಿ ಬಸವಣ್ಣ, ಕೆಂಪನಾಯಕ ಮತ್ತೆ ಜೆಡಿಎಸ್ ಸೇರ್ಪಡೆ ಆಗ್ತಾ ಇರುವಂಥದ್ದು. ಸಿದ್ದೇಗೌಡ ಜೊತೆಗೆ ಚರ್ಚೆ ಕೂಡ ಆಗ್ತಾ ಇದೆ. ಮಾವಿನಹಳ್ಳಿ ಸಿದ್ದೇಗೌಡ ಜೊತೆಗೆ ಆಲ್ರೆಡಿ ಚರ್ಚೆ ಕೂಡ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಈಗ ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಇದು ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡರಿಗೆ ಮತ್ತೊಂದು ಬಿಗ್ ಶಾಕ್ ಎದುರಾಗ್ತಾ ಇದೆ. ಜಿಟಿ ದೇವೇಗೌಡ ವಿರುದ್ಧ ಇದ್ದಂತಹ ರೆಬಲ್ಸ್ ಇದೀಗ ಮತ್ತೆ ಜೆಡಿಎಸ್ನತ್ತ ಮುಖ ಮಾಡಿರುವಂಥದ್ದು. 2023ರಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿದಂತಹ ಪಕ್ಷ ಮಾವಿನಹಳ್ಳಿ ಸಿದ್ದೇಗೌಡ, ಮಾದೇಗೌಡ, ಬೆಳವಾಡಿ ಶಿವಮೂರ್ತಿ ಜೊತೆಗೆ ಬೀರಿಹುಂಡಿ ಬಸವಣ್ಣ, ಕೆಂಪನಾಯಕ ಮತ್ತೆ ಜೆಡಿಎಸ್ಗೆ ಸೇರ್ಪಡೆ ಆಗ್ತಾ ಇದ್ದಾರೆ. ಈಗ ಆಲ್ರೆಡಿ ಮಾವಿನಹಳ್ಳಿ ಸಿದ್ದೇಗೌಡ ಜೊತೆಗೆ ದಳಪತಿಗಳು ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೊ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾದೇಗೌಡ ಕೂಡ ಮರಳಿ ಜೆಡಿಎಸ್ಗೆ ಬರಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಅದೇ ರೀತಿಯಾಗಿ ಜಿಟಿಡಿಗೆ ಇದೊಂದು ಬಿಗ್ ಶಾಕ್ ಅಂತಾನೆ ಹೇಳ್ಬೋದು. ಮೈಸೂರು ಮೇಯರ್ ಆಗಿದ್ದಂತಹ ಮಾದೇಗೌಡ ಪತ್ನಿ ರುಕ್ಮಿಣಿ ಕೂಡ ಮಾದೇಗೌಡರನ್ನ ಮರಳಿ ಕರೆಸಿ ಇದೀಗ ಜಿಟಿಡಿಗೆ ಟಕ್ಕರ್ ಕೊಟ್ಟಿರುವಂತಹ ದಳಪತಿ. ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡಗೆ ಎದುರಾಗ್ತಾ ಇರುವಂತಹ ಮತ್ತೊಂದು ಬಹುದೊಡ್ಡ ಶಾಕ್ ಇದು. ಮತ್ತೆ ವಾಪಸ್ ಕರೆಸಿ ಶಾಕ್ ಅನ್ನು ಕೊಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ದಳಪತಿ. 2023ರಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿ ಪಕ್ಷ ತೊರೆದಿದ್ದಂತಹ ರೆಬಲ್ಸ್ ಮತ್ತೆ ಇದೀಗ ಎಲ್ಲರೂ ಕೂಡ ವಾಪಸ್ ಆಗ್ತಾ ಇದ್ದಾರೆ. ಇದು ರಾಜಕೀಯ ಬೆಳವಣಿಗೆಗಳಂದರೆ ಹೀಗೇನೆ. ಯಾವಾಗ ಯಾವ ಟೈಮಲ್ಲಿ ಯಾರು ಹೇಗೆ ಎಲ್ಲಿಗೆ ಹೋಗಿ ಸೇರ್ಪಡೆ ಆಗ್ತಾರೆ, ಇದರಿಂದ ಉಚ್ಚಾಟನೆ ಆದಮೇಲೆ ಅವರು ಪಕ್ಷದಿಂದಾನೇ ಆಗಲಿ ಮರಳಿ ಹೋಗುವಂತಹ ಸಾಧ್ಯತೆಗಳಿರುತ್ತೆ. ಅದರ ಜೊತೆಗೆ ಆಗೋದೇ ಇಲ್ವೇನೋ ಅನ್ನೋ ರೀತಿಯಾಗಿ ಆಕ್ರೋಶ, ವಿಕೋಪಕ್ಕೆ ತಿರುಗಿದಂಥದ್ದು, ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಕೊನೆಗೆ ಮತ್ತೆ ಅದೇ ಪಕ್ಷವನ್ನು ಹೋಗಿ ಸೇರ್ಪಡೆ ಆಗಿರ್ತಾರೆ. ಸೊ ಇದನ್ನೇ ರಾಜಕೀಯ ಅಂತ ಹೇಳೋದು. ಸೊ ಇಲ್ಲೂ ಕೂಡ ಅದೇ ಆಗಿದೆ. ಇದೀಗ ಜಿಟಿಡಿಗೆ ಮತ್ತೊಂದು ಬಹುದೊಡ್ಡ ಶಾಕ್ ಎದುರಾಗ್ತಾ ಇರುವಂಥದ್ದು ಚಾಮುಂಡೇಶ್ವರಿಯಲ್ಲಿ ಜಿಟಿ ದೇವೇಗೌಡಗೆ. ಜಿಟಿ ದೇವೇಗೌಡ ವಿರುದ್ಧ ಇದ್ದಂತಹ ರೆಬಲ್ಸ್ ಎಲ್ಲರೂ ಕೂಡ ಇದೀಗ ಮತ್ತೆ ಜೆಡಿಎಸ್ಗೆ ಸೇರ್ಪಡೆಯಾಗ್ತಾ ಇರುವಂಥದ್ದು. 2023ರಲ್ಲಿ ಜಿಟಿಡಿ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದಂತಹ ಪಕ್ಷ ಎಲ್ಲರೂ ಕೂಡ ಇದೀಗ ಮತ್ತೆ ವಾಪಸ್ ಕರೆತರಿಸ್ತಾ ಇದ್ದಾರೆ ದಳಪತಿಗಳು. ಬೀರಿಹುಂಡಿ ಬಸವಣ್ಣ, ಕೆಂಪನಾಯಕ ಜೆಡಿಎಸ್ಗೆ ಮತ್ತೆ ಸೇರ್ಪಡೆ ಆಗ್ತಾ ಇರುವಂಥದ್ದು. ಈಗ ಆಲ್ರೆಡಿ ಮಾವಿನಹಳ್ಳಿ ಸಿದ್ದೇಗೌಡ ಜೊತೆಗೂ ಕೂಡ ದಳಪತಿಗಳು ಚರ್ಚೆಯನ್ನು ಆಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ.